ಹಲೋ, ನಮಸ್ತೆ. ಸ್ವಾದ ರುಚಿ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನುಚ್ಚಿನುಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಕಪ್ಪು ಕಡಲೆಬೇಳೆ, 1 ಕಪ್ಪು ಹೆಸರುಬೇಳೆ, 1 ಕಪ್ಪು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಮಾತ್ರ ಈಕ್ವಲ್ ಕ್ವಾಂಟಿಟಿ ತೊಗೊಂಡು, ಕಡಲೆಬೇಳೆ ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ಒಂದು 2-3 ಸತಿ ಚೆನ್ನಾಗಿ ತೊಳಿಬೇಕು. ಆಮೇಲೆ ಒಂದು 4 ಅವರ್ಸು ಇದನ್ನು ನೆನೆಯೋಕ್ಕೆ ಬಿಡಬೇಕು. ನೋಡಿ, 4 ಅವರ್ಸ್ ಆದಮೇಲೆ ಕಡಲೆಬೇಳೆ, ಹೆಸರುಬೇಳೆ ಮತ್ತು ತೊಗರಿಬೇಳೆ 3 ಚೆನ್ನಾಗಿ ನೆಂದಿದೆ. ಈ ಥರ ನೀವು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಪೂರ್ತಿ ನೆಂದಿರಬೇಕು. ಇದನ್ನೆಲ್ಲ ನೀರನ್ನು ಬಸ್ಕೊಂಡು ನಾವು ತರಿಯಾಗಿ ರುಬ್ಕೋಬೇಕಾಗುತ್ತೆ. ನಾನೇನು ಮಾಡ್ತಾಯಿದ್ದೀನಿ, ಇವಾಗ ಮಿಕ್ಸಿ ಜಾರಿಗೆ ಈ ಬೇಳೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀರಿನಂಶ ಒಂದು ಸ್ವಲ್ಪನೂ ಇರಬಾರ್ದು. ನೀರಿತ್ತು ಅಂತಂದರೆ ನಾವು ಬೇಯಿಸುವಾಗ ಸ್ವಲ್ಪ ಮೆತ್ತಗಾಗುತ್ತೆ ನುಚ್ಚಿನುಂಡೆ. ಹಾಗಾಗಿ ನಾನು ನೀರನ್ನೆಲ್ಲ ಬಸ್ತು ಬರೀ ಬೇಳೆಗಳು ತೊಗೊಂಡಿದ್ದೀನಿ. ಇದಕ್ಕೇನೇನು ಹಾಕಿ ರುಬ್ತೀನಿ ಅಂದರೆ, ಹಸಿಮೆಣ್ಸಿನ್ಕಾಯಿ, ಇಂಗು ತೋರಿಸಿದ್ದೀನಿ, ಮತ್ತು ಹೆಚ್ಚಿಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ. ರುಬ್ಬುವಾಗ ನಾನು ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಇಂಗು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬರ್ತೀನಿ. ನೋಡಿ, ಇಷ್ಟು ಬೇಳೆಗೆ ನಾನು 1-1.25 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಇಂಗು ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ನಿಮ್ಮ ರುಚಿ ಅನುಸಾರವಾಗಿ. ಇದನ್ನು ನಾನು ಇವಾಗ ತರಿಯಾಗಿ ರುಬ್ಕೊಂಬರ್ತೀನಿ. ನೀರೇನು ಬೆರೆಸ್ಬಾರ್ದು, ಹಾಗೆ ರುಬ್ಕೊಂಡು ಬರಬೇಕು. ನೋಡಿ, ಎಷ್ಟು ತರಿಯಾಗಿ ರುಬ್ಬಿದ್ದೀನಿ. ಈ ಥರ ತರಿಯಾಗಿ ರುಬ್ಕೋಬೇಕಾಗುತ್ತೆ. ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಇದನ್ನು. ಈ ಥರ ತರಿಯಾಗಿ ರುಬ್ಕೊಂಡಿರೋಂಥ ಬೇಳೆಗೆ ನಾನು ಈಗ ಹೆಚ್ಚಿಟ್ಕೊಂಡಿದ್ನಲ್ಲ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನು ಇದನ್ನು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಈರುಳ್ಳಿ ಆದರೂ ಬೆರೆಸ್ಕೋಬೋದು, ಅಥವಾ ಸಬ್ಬಸಿಗೆ ಸೊಪ್ಪಾದರೂ ಬೆರೆಸ್ಕೋಬೋದು. ಆಮೇಲೆ ಹೆಚ್ಚಿರೋ ತೆಂಗಿನಕಾಯಿ ಚೂರುಗಳನ್ನ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನನ್ನ ಹತ್ರ ತೆಂಗಿನಕಾಯಿ ಇರಲಿಲ್ಲ ಇವತ್ತು, ಹಾಗಾಗಿ ನಾನು ಹಾಕಿಲ್ಲ ಇದಕ್ಕೆ. ಈಗ ಈ ಥರ ರುಬ್ಕೊಂಡಿರ್ತೀವಲ್ಲ, ಅದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಥರ ನಾವು ಉಂಡೆಗಳನ್ನ ಕಟ್ಕೋಬೋದು, ಅಥವಾ ನೀವು ತಟ್ಟಿಬಿಟ್ಟಾದರೂ ಮಾಡ್ಕೋಬೋದು. ನಾನು ಈ ಥರ ಪಿಡ್ಚೆ ಥರ ಮಾಡಿಕೊಂಡು ಈ ಇಡ್ಲಿ ಸ್ಟ್ಯಾಂಡ್ ಒಳಗೆ ಇಟ್ಬಿಟ್ಟು ಇವಾಗ ಹಬೆನಲ್ಲಿ ಬೇಯಿಸ್ತೀನಿ. ಒಂದೊಂದರಲ್ಲಿ ನೀವು 2 ಉಂಡೆಗಳನ್ನಾದರೂ ಇಟ್ಕೋಬೋದು, ಇಲ್ಲ ಒಂದೊಂದಾದರೂ ಮಾಡ್ಕೋಬೋದು. ತುಂಬ ದಪ್ಪಕ್ಕೆ ಯಾಕೆ ಮಾಡ್ತಾಯಿಲ್ಲ ಅಂದರೆ, ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ, ಆಮೇಲೆ ಒಳಗಡೆ ಎಲ್ಲ ಅಷ್ಟು ಬೆಂದಿರಲ್ಲ. ಹಾಗಾಗಿ ನಾನು ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ಇಡ್ಲಿ ಸ್ಟ್ಯಾಂಡ್ ಒಳಗಿಟ್ಟು ನಾವು ಹಬೆನಲ್ಲಿ ಬೇಯಿಸ್ಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲದನ್ನು ನಾನು ಒಂದೊಂದು ಹೋಲಲ್ಲಿ 2 ಉಂಡೆಗಳನ್ನ ಇಟ್ಟಿದ್ದೀನಿ. ಇದನ್ನು ಇಡ್ಲಿ ಸ್ಟ್ಯಾಂಡಿಗೆ ಹಾಕಿಬಿಟ್ಟು ಹಬೆನಲ್ಲಿ ಬೇಯಿಸ್ತೀನಿ. ಮತ್ತು ಇದೇ ಹಿಟ್ಟಲ್ಲಿ ಇನ್ನೊಂದು ರೀತಿಲಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನುಚ್ಚಿನುಂಡೆ ರುಬ್ಕೊಂಡಿರ್ತೀವಲ್ಲ, ಈ ಥರ ನೀವು ಸ್ವಲ್ಪ ಇಡ್ಲಿ ಸ್ಟ್ಯಾಂಡ್ ಒಳಗೆ ಹಾಕ್ಕೊಂಡು ಇದ್ರ ಮೇಲೆ ಏನು ಮಾಡಬೇಕು ಅಂದರೆ, ಇಡ್ಲಿ ರುಬ್ಕೊಂಡಿರ್ತೀವಲ್ಲ ಇಡ್ಲಿ ಹಿಟ್ಟು, ಅದನ್ನು 1 ಸ್ಪೂನಷ್ಟು ಹಾಕ್ಬಿಟ್ಟು ಕವರ್ ಮಾಡ್ಕೋಬೇಕಾಗುತ್ತೆ. ಅದು ಕವರ್ ಆದಮೇಲೆ ನೀವು ಇಡ್ಲಿನೆಲ್ಲ ಹೇಗೆ ಬೇಯಿಸ್ತೀರೋ ಹಾಗೆ ಇದನ್ನು ಬೇಯಿಸ್ಬೇಕಾಗುತ್ತೆ. ನೋಡಿ, ನಾನು ಇಡ್ಲಿ, ನುಚ್ಚಿನುಂಡೆ ಮತ್ತು ಆ ಕಡುಬು ಥರ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನಾನಿವಾಗ ಹಬೆನಲ್ಲಿ ಒಂದು 15-20 ನಿಮಿಷ ಬೇಯಿಸ್ತೀನಿ. ಇದನ್ನು ಒಳ್ಳೆ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು ಇಡ್ಲಿನ ಬೇಯಿಸ್ಕೋಬೇಕಾಗುತ್ತೆ. ಒಂದು 15-20 ನಿಮಿಷ ಬೆಂದಾದಮೇಲೆ ನೀವು ಮುಚ್ಚಳ ತೆಗೆದು ನೋಡಿ, ಒಂದು ಕಡ್ಡಿಯಿಂದನೋ ಅಥವಾ ಒಂದು ಸ್ಪೂನಿಂದ ನೀವು ಅದನ್ನು ಅಮುಕ್ಬಿಟ್ಟು ನೋಡಿದ್ರೆ ಬೆಂದಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಎಲ್ಲ ನುಚ್ಚಿನುಂಡೆಗಳು ಬೆಂದಿದೆ. ಇವಾಗ ನಾನು ಅದನ್ನು ಒಂದು ಚಾಕುವಿನ ಸಹಾಯದಿಂದ ನೋಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪನೂ ಅಂಟ್ಕೊಳ್ದೆ ಬಂತು. ಎಷ್ಟು ಹಬೆ ಬಂದಿದೆ, ಹಾಗಾಗಿ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ, ಆದರೆ ಕ್ಲೀನಾಗಿ ಬಂತು ಚಾಕು. ಸೊ ಇದು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಪ್ರತಿಯೊಂದು ಬೆಂದಿದೆ.
15ರಿಂದ 20 ನಿಮಿಷ ಸಾಕಾಗುತ್ತೆ ಬೇಯಿಸಿದ್ರೆ. ಹೀಗೆ ಇದನ್ನು ನೀವು ಇಡ್ಲಿ ಹಿಟ್ಟನ್ನ ಹಾಕಿ ನಾನು ಮಾಡಿರೋ ಅಂಥ ನುಚ್ಚಿನುಂಡೆದು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದು ಸತ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ನೋಡಿ, ನೀಟಾಗಿ ಬರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಕೆಳಗಡೆ ನಿಮಗೆ ನುಚ್ಚಿನುಂಡೆ, ಮೇಲ್ಗಡೆ ಇಡ್ಲಿ ಇರುತ್ತೆ. ಸೊ ಇದು ನಾನು ನಾಗರ ಪಂಚಮಿನಲ್ಲಿ ಇದನ್ನು ಸಾಮಾನ್ಯವಾಗಿ ಮಾಡ್ತೀನಿ. ನುಚ್ಚಿನುಂಡೆನೂ ಅಷ್ಟೇ ನೀಟಾಗಿ ಬೆಂದು ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಇದು ಚಟ್ನಿ ಜೊತೆ ಸವಿಬೋದು. ಹ್ಯಾಪಿ ನಾಗರ ಪಂಚಮಿ.